ಆಗೈತಿ ಹಾಕಿಲ್ಲ ಕೊಂಡಿ. ಅರೇಂಜ್ ಮಾಡಿದೀರಾ ಇಲ್ಲ ಅವ್ನು ಯಾಕೆ ಲೇಟು ಅಂತ ನೋಡ್ಬಿಟ್ಟು ಹೇಳಕ್ಕೆ ನನಗೆ 3 ರೆಕಾರ್ಡ್. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ ವಿಡಿಯೋ ತಗೊಂಡ್ಬಂದಿದ್ದೀನಿ. ನೋಡಿ ಎಂಜಾಯ್ ಮಾಡಿ, ನಿಮ್ಮ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ ನಿನ್ ರನ್ನಗ ನೀ ಅಳಿಸಿದ ಅನ್ನ ಅಂತ ಗೊತ್ತಾದ್ರ ಮುಟ್ಟದಿರ್ಲಿ, ನೀ ಮುಂದ್ ಬಂದ್ರು ಮುಖ ತೊಯ್ಯಂಗ್ ಉಗುಳಿ ಮುಂದಕ್ಕೆ ಹೋತಾನ. ಒಯ್ದು ಅಮ್ಮ, ನಾನ್ ನೋಡಕ್ ಚೆನ್ನಾಗಿದ್ದೀನ ಚೆನ್ನಾಗಿಲ್ವಾ? ಅದನ್ನ ಹೋಗ್ಬಿಟ್ಟು ನಿಮ್ ಹುಡ್ಗನ್ನೇ ಕೇಳ್ಕೊ. ಅಮ್ಮ, ನನ್ ಹುಡ್ಗ ಎಲ್ಲಮ್ಮ ಅವನೇ. ಆಗಿರ ನೀನ್ ಅರ್ಥ ಮಾಡ್ಕೊ. ಅವ್ವ ಮಿಂಡ್ರಿ ಈಕಿ 7 ಮಿಂಡ್ರಿ ಈಕಿ ನಾನು ಚೆನ್ನಾಗಿದ್ದೀನಿ ಅಂತ ಕೇಳಾಕಿ ಅದಕ್ಕೇನು ರಾಗ ಐತ್ರ ಅದಕ್ಕೆ ಮಗಳಿಗೆ ಹೊಡೆದ ಮುಚ್ಚಿದ್ ತಿಕ್ಸ್ಬೇಕ ಚೆನ್ನಾಗಿಲ್ಲ ನಿಮ್ಮ ಹುಡುಗನ ಕೇಳಂತ ಅದನ್ನ ಹೇಳಿ ಕೊಡತ್ ನಾವು. ಅದು ಶಾಣೆ ಅದ ಉಸ್ಕುಣೆ ಅದ ಅದನ್ನ ಚಲೀರಿ ನೀವೇನು ಉದ್ದಾರ ಅಲ್ಲ ನನಗೆ ಗೊತ್ತದ. ಹಿಂದೆ ಹಿಂಗೆ ಮಾಡಿದ್ರೆ ವೀಡಿಯೋ ಚರ್ಚೆ ಹಿಡಿದೋಣ ನಾನು ಉಸ್ತು. ಎಷ್ಟು ವರ್ಷದೊಳಗೆ ಇಷ್ಟು ಹುಡುಗಿಯರಿಗೆ ನೋಡಿದೆ, ಅದ್ರೊಳಗೆ ಒಬ್ಬಾಕಿನೂ ನನಗೆ ಬಂಗಾರ ಅಂತ ಕರ್ದಿಲ್ಲ. ಯಾಕಂದ್ರೆ ನೀ ದೊಡ್ಡ ತಗಡ್ ಸುಳೆ ಮಗಲೇ. ಮೋಸ್ಟ್ಲಿ ನಾ ಡೈಮಂಡ್ ಇರ್ಬೇಕು. ಆ ಡೈಮಂಡ್ ಅಂತಲೇ ನಿಮ್ಮವ್ನ ಆ ಪ್ಯಾಂಟ್ ನೋಡು, ಆ ಕೂದ್ಲ ಕಲರ್ ನೋಡು, ಆ ಶರ್ಟ್ ನೋಡು, ನಿಮ್ಮವ್ನ ನೋಡಿದ್ರೆ ಗೊತ್ತಾಗುತ್ತ ಹುಟ್ಟು ಚಪ್ರಿ. ನೀನು ಸರ್ಟಿಫೈಡ್ ಚಪ್ರಿ ಅಂತಾರಲ್ಲ, ಸರ್ಟಿಫೈಡ್ ಚಪ್ರಿ ಸೀಲ್ ಹಾಕಿ ಕೊಡ್ತಾರ ನಡೆ. ನಾನ ಸಂಬಂಧಿಕರಿಗೆ ಯಾವ ಮರ್ಯಾದಿನೂ ಕೊಡುದಿಲ್ಲ. ಹೌದಾ? ಯಾಕೋ ಬಂಗಾರ ಏನಾಯ್ತು? ಯಾಕಂದ್ರ ನಮ್ಮ ಮಮ್ಮಿ ಕಣ್ಣಾಗ ಕಣ್ಣೀರ್ ವರ್ಷಾರ. ಅಯ್ಯೋ ಪುಟ್ಟ, ಸಂಬಂಧಿಕರು ಬಿಡು, ಅವ್ರ ದೊಡ್ಡ ಚೋದಿ ಮಕ್ಕಳು, ಅವ್ರು ನಿಮ್ಮ ಮಮ್ಮಿ ಕಣ್ಣಾಗ ಕಣ್ಣೀರ್ ಹಾಕ್ಸಾರ. ನೀನೇನಾದ್ರೂ ಇವಾಗ ರೀಲ್ಸ್ ಮಾಡೋದ್ ಬಿಟ್ಟು ಚೆನ್ನಾಗಿ ಓದ್ದೆ ಏನಾದ್ರೂ ಜಾಬ್ ತಗೊಲಿಲ್ಲಪ್ಪ ಅಂತಂದ್ರೆ ನೀನೇ ನಿಮ್ಮ ಮಮ್ಮಿ ಕಣ್ಣ ನೀರ್ ಹಾಕಿಸ್ತೆ. ನೀ ಮೋನಿಟೇಟ್ ಅದೇ ರೀಲ್ಸ್ ಅಂತೆ, ಮಮ್ಮಿ ಅಂತೆ, ಕಣ್ಣೀರ್ ಅಂತೆ. ಅಡೇ ಅವ್ರು ಬಂದ್ಬಿಡ್ತೀರಿ ದೊಡ್ಡ ಮೋಟಿವೇಟರ್ಸ್ ಆಗಿ. ಹಿಡದೈತಿ ನನಗ ತಂಡಿ, ಗುಂಡಿ 2 ತಿಂಗಳ ಆಗೈತಿ ಹಾಕಿಲ್ಲ ಕೊಂಡಿ. ಮುಚ್ಚುಕೋರೋ ನಿನ್ನ ಬಾಯಿ ಬಾಗ ಬಂಡಿ, ನಿಂದೈತಿ ಸೊಂಡಿ ನಾಯಿಯ ಕುಂಡಿ. ನಿಂದೈತಿ ಸೊಂಡಿ ಬಂಗಾರ ಗಿಂಡಿ, ನಿನ್ನ ಕಾಲ ಮುಗಿತೀನಿ ಉರಿ ನಾನು ಮಂಡಿ. ಹಿಡದೈತಿ ನನಗ ತಂಡಿ, ಬಿಚ್ಚದಲ್ಲ ನನ್ನ ಗುಂಡಿ. 2 ತಿಂಗಳ ಆಗೈತಿ ಹಾಕಿಲ್ಲ ಕೊಂಡಿ. ಸೂಪರ್ ಅಣ್ಣ. ಚೈಲ್ಡ್ಹುಡ್ ಮೆಮೊರೀಸ್. ಹುಷಾರ್ ಕಡ, ಇನ್ನು ಬೇರೆ ಕಡೆ ಬಂದ್ಬಿಟ್ಟತ್ತ. ಬಿಟ್ಟಿದ್ದು ನನಗ್ ಒಂದೇ ಒಂದ್ ಹೆಲ್ಪ್ ಮಾಡ್ಬಿಡೋಣ ಸಾಕು, ನಿನ್ ಸಹಾಯ ತಕ ಮರೆಯಲ್ಲ. ಏನ್ ಹೇಳಿ? ಗಾಡಿ ಪಂಚರ್ ಆಗ್ಬಿಡೈತೆ ಅಣ್ಣ, ಗಾಡಿ ಪಂಚರ್ ಆಗೋಗೈತೆ. ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ. ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ. ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲ ಅಣ್ಣ? ಇಲ್ಲಿ ನಿಲ್ಸಿದೀನಿ ಗಾಡಿ. ಫೆವಿಕ್ವಿಕ್ ಆಗುತ್ತಾ? ಫೆವಿಕ್ವಿಕ್ ಆಗುತ್ತೆ. ಎಲ್ಲಿದ್ರೆ ಅಣ್ಣ? ಇಲ್ಲ ಅಣ್ಣ, ಇದು ಪಂಚರ್ ಅಂಗಡಿ ತವ. ಇಲ್ಲಿ ಯಾವ್ರಾಗೆ? ಇಲ್ಲಿ ಚಾರ್ಮುಡಿ ಘಾಟಕ್ಕೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು. ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟವನು, ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಚಾರ್ಮುಡಿ ಘಾಟ್ ಎಲ್ಲಿದೆ? ತುಮಕೂರಲ್ಲಿದೆ. ಅದು ಪಂಚರ್ ಆಗಿರೋ ಟ್ರೈನು. ಅಯ್ಯೋ, ಇದೊಂದು ಏರೋಪ್ಲೇನ್ ಸೇಲ್ಗಿದೆ ನೋಡಿ. ಇದು ಬಾಂಗ್ಲಾದೇಶದ ಏರೋಪ್ಲೇನ್ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಬಂದು ನಿಂತ್ಕೊಂಡಿದೆ ಇವಾಗ. ಈ ಏರೋಪ್ಲೇನ್ ಬಂದ್ಬಿಟ್ಟು ಸೆಕೆಂಡ್ ಓನರ್. ನೀವೇನಾದ್ರೂ ತಗೊಂಡ್ರೆ FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ರೀಸೆಂಟ್ ಆಗಿ ಹೊಸ ಟೈರ್ ಗಳು ಬೇರೆ ಹಾಕ್ಸಿದ್ದಾರೆ ಇದಕ್ಕೆ. ಈ ಏರೋಪ್ಲೇನ್ ನ ಓಡಿಸ್ತಾ ಇದ್ದ ಒಬ್ಬ ಡಾಕ್ಟರ್ ತುಂಬಾ ಸ್ಮೂತ್ ಆಗಿ ಇಟ್ಕೊಂಡಿದ್ದಾರೆ ವೆಹಿಕಲ್ ನ. ಡೋರ್ ಹತ್ರ ಮುಂದೆ ಬ್ಯಾನೆಟ್ ಹತ್ರ ಒಂದೆರಡು ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಅದ್ ಬಿಟ್ರೆ ವೆಹಿಕಲ್ ಮಾತ್ರ ತುಂಬಾ ಸ್ಮೂತ್ ಅಂಡ್ ಕ್ಲೀನ್ ಆಗಿದೆ. ಓನರ್ ಬಂದ್ಬಿಟ್ಟು ಅಮೌಂಟ್ ತುಂಬಾ ಅರ್ಜೆಂಟ್ ಇದೆ ಅಂತೆ. ಮಗಳು ಯಾರು ಗುರು ಎಲ್ಲ ಹಿಂಗಿಂತವ್ರೆ? ನಾನ್ ಕೆಂಪ್ರಂಗಮ್ಮ. ನಾನ್ ಕಣ ಕೂದ್ಲು ಸ್ವಾಮಿ. ಅಣೆ ನಾನ್ ಸುನಂದಮ್ಮ. ನಾನ್ರಿ ಇಲ್ಲಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ನರಸಿಂಹರಾಜು BN ಪ್ಲೇಟ್ ನರಸಿಯಪ್ಪ. ನಾನ್ ರವಿ. ಎಂತ
ಇದ್ರೆ ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ. ಹೇಳಿದಾರೆ ಸರ್, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಏನೋ ಒಂದ್ ಇದಾಗಿರುತ್ತೆ. ಒಳ್ಳೆ ಕೆಲಸ. ನಾ ತಲೆ ಬಗ್ಗಿಸ್ಕೊಳ್ಳೋ ಸುಮ್ನೆ ಸುಳ್ಳು ಆರೋಪ. ಓಕೆ ಗೋವಿಂದ. ಏರ್ಪೋರ್ಟ್ ಇಂದ ಬರಕ್ ಇಷ್ಟೊತ್ತ ಅಂದ್ರೆ ಅವ್ನಿಗೆ 0 ಟ್ರಾಫಿಕ್ ಅರೇಂಜ್ ಮಾಡಿದೀರಾ? ಇಲ್ಲ ಅವ್ನ್ ಯಾಕೆ ಲೇಟು ಅಂತ ನೋಡ್ಬಿಟ್ಟು ಹೇಳಕ್ಕೆ ನನಗೆ 3 ರೆಕಾರ್ಡ್ ಇದೆ. ಯಾರನ್ನಾದ್ರೂ ಕಳ್ಸಿದ್ರೆ ಅವ್ರು ಕರ್ಕೊಂಡ್ ಬರೋವರೆಗೂ ಕಾಯ್ಬೇಕು, ಇಲ್ಲ ನೀವು ಕರ್ಕೊಂಡ್ ಬರ್ಬೇಕು. ಅದನ್ನ ಬಿಡ್ಬಿಡೋ ಪಕ್ಕದಲ್ಲಿ ಪಾಠ ತಿಂದ್ರೆ ನಿನ್ನ ಕೇಳ್ಬಿಟ್ನಾ? ಸಾರಿ. ಇಡೀ ವರ್ಲ್ಡ್ ಅಲ್ಲೇ ಕಿತ್ತೋಗಿರೋ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ನೋಡಿ. ಪಾಪ ಆ ಲ್ಯಾಂಗ್ವೇಜ್ ಗೆ ಗೊತ್ತಿಲ್ಲ ಅದ್ ಯಾಕೆ ಹಿಂಗಿದೆ ಅಂತ. ಈಗ HOME ಅದನ್ನ ನಾವ್ ಏನ್ ಹೇಳ್ತೀವಿ? ಹೋಮ್. ಅದೇ ಈಗ H ಜಾಗದಲ್ಲಿ C ಹಾಕಿದ್ರೆ COME, ಹಂಗಂದ್ರೆ ನಾವೀಗ ಅದನ್ನ ಕೋಮ್ ಅನ್ಬೇಕು. ಆದ್ರೆ ಇಲ್ಲ, ಅದೇನಾಗುತ್ತೆ? ಕಮ್. ಅದೇ ತರ GO ಗೋ ಆದ್ರೆ TO ಟೋ ಆಗ್ಬೇಕು. ಆದ್ರೆ ಅದೇನಾಗುತ್ತೆ? ಟೂ. ರೀಸನ್ ಗೊತ್ತಿಲ್ಲ. ಅಲ್ಲ ಗುರು, ಸ್ವಲ್ಪನಾದ್ರೂ ಲಾಜಿಕೇ ಬೇಡವಾ? ಈ ಲ್ಯಾಂಗ್ವೇಜ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಏನಕ್ಕಿದೆ ಅಂದ್ರೆ ಇದು ಮಾತಾಡಕ್ ಚೆನ್ನಾಗಿರುತ್ತೆ ಅಂತ. ಇಂಗ್ಲಿಷ್ ಅಲ್ಲಿ ಯಾವ್ದಾದ್ರು ವರ್ಡ್ ಹೇಳ್ಬಿಟ್ರೆ ಆಟೋಮೆಟಿಕಲಿ ಕೂಲ್ ಅನ್ಸ್ಕೊಬಿಡ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಲೆಮನ್ ರೈಸ್ ನೇ ತಗೊಳ್ಳಿ, ಅದನ್ನೇ ಕನ್ನಡದಲ್ಲಿ ಹೇಳ್ಬಿಟ್ರೆ ಎಷ್ಟು ಖರಾಬ್ ಅನ್ಸುತ್ತೆ, ಚಿತ್ರಾನ್ನ. ಅದೇ ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ರೆ ಈ ತರ ಅನ್ಸುತ್ತೆ. ಓಹ್, ಇವ್ನಾವ್ದು ದೊಡ್ಡ ರೆಸ್ಟೋರೆಂಟ್ ಫುಡ್ ನೇ ಹೇಳ್ಬಿಟ್ನಲ್ಲಪ್ಪ, ಲೆಮನ್ ರೈಸ್. ನಮ್ ಅವ್ವ ಅಪ್ಪ ಆಗಿನ ಕಾಲದ ರೆಬೆಲ್ಸ್. 2 ಹುಡುಗರು ಮಾಡ್ಕೊ ಅಂತಂದ್ರೆ ಇಲ್ಲ, ನಮಗೆ ಒಬ್ಬಕ್ಕಿನೇ ಸಾಕಂತಂದ್ರು. ಅಂಡ್ ಒಬ್ಬಕ್ಕಿನೇ ಮಗಳಿರೋ ಫಾಯ್ದೆ ಮಾಡವ. ಅವ ಅಪ್ಪನ ಪ್ರೀತಿ ಆಸ್ತಿ 2 ಡಿವೈಡ್ ಆಗಂಗಿಲ್ಲ. ಅದಕ್ಕೆ ನಮ್ಮ ಅವ್ವ ಯೋಚನೆ ಮಾಡಿದ್ಲು ಏನಂದ್ರೆ, ಎಲ್ಲ ಆಸ್ತಿ ಈಕಿಗೆ ಹೋತಂದ್ರೆ ಮಂದಿ ಕಣ್ಣು ಹತ್ತದ. ಅದಕ್ಕೆ ಆಸ್ತಿನೇ ಮಾಡಲಿಲ್ಲ. ನೆಟ್ ವರ್ತ್ ಇಸ್ 0. ನಾವು ಈಕಿಗೆ ಓದಿಸ್ತೀವಿ, ಅದೇ ಆಸ್ತಿ. ನಂದೇ ಆಸ್ತಿ ಇದ್ರೆ ಓದು ಪ್ರಸಂಗ ಬರ್ತಿರ್ಲಿಲ್ಲ. ಏನಪ್ಪ? ಒಂದ್ ಹೆಲ್ಪ್ ಆಗ್ಬೇಕಿತ್ತು, ನಮ್ಮ ಹುಡುಗಿ ಮನಿಗ್ ಬಂದಾಳ. ಈ ವಯಸ್ಸಿನಾಗ ನನ್ ಕಡೆದು ಏನ್ ಹಾಕದಪ್ಪ? ಬೈಕ್ ಚಾವಿ ಕೊಡು, ಮರಾಕಿನ ಮನಿಗ್ ಬಿಟ್ಟು ಬರಕ್ನ. ಡಬಲ್ ಮೀನಿಂಗ್. ಓಕೆ, ಸೊ ಈಗ ನಮ್ಮ ದೇಶದ ಜನ ಯಾಕೆ ಯಾವಾಗಲೂ ಅಮೆರಿಕಾಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ? ಅಮೆರಿಕದಲ್ಲಿರೋರಿಗೆ ಕೆಲಸ ಮಾಡ್ಸಕ್ಕೆ. ತಗೊಳ್ಳಿ ಪಾಪ ಬಿಳಿ ಜನರಿಗೂ ಸಹಾಯ ಆದಂಗಿರುತ್ತೆ. ಈಗ ಈ ಚಾರ್ಟೆಡ್ ಅಕೌಂಟೆನ್ಸಿ ಸ್ಟೂಡೆಂಟ್ಸ್ ಎಕ್ಸಾಮ್ CA ಎಕ್ಸಾಮ್ ತಗೊಳ್ಳೋಕ್ಕಿಂತ ಮುಂಚೆ ಏನು ಹೇಳ್ತಾರೆ? ನೀವು ನಂಗೆ ಸಿಗಲ್ಲ ಕಣ್ರಿ ಅಂತ ಹೇಳ್ತಾರೆ. ಮತ್ತೆ ಗಣೇಶ್, ನೀವು ನನಗೆ ಸಿಗಲ್ಲ, ಯಾಕಂದ್ರೆ ಟೈಮೇ ಖರಾಬ್ ಆಗಿದೆ ರೀ. ಬೆಂಗಳೂರಲ್ಲೇ ಬೆಸ್ಟ್ ಮ್ಯೂಸಿಕ್ ಬ್ಯಾಂಡ್ ಯಾವುದು? ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕಾರು ಟ್ರಕ್ ಹಾಂಕ್ ಮಾಡ್ತಾರಲ್ಲ, ಅಲ್ಟಿಮೇಟ್. ಹೌದಾ? ನೆಕ್ಸ್ಟ್ ಟೈಮ್ ಯಾರಾದರೂ ನಮ್ಮ ಇಂಡಸ್ಟ್ರಿನಲ್ಲಿ ಪ್ಯಾನ್ ಇಂಡಿಯಾ ಮಾಸ್ ಮೂವಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಜನ ಏನ್ ಹೇಳ್ತಾರೆ ಅವ್ರಿಗೆ? ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡಿದೀವೋ ನಾವು. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಓಕೆ ದೆನ್, ಈಗ ಮುಂದಿನ ಪ್ರಶ್ನೆ ನಿಮಗೋಸ್ಕರ. ನಾನು ಕೇಳುವಂತಹ ಪ್ರಶ್ನೆಗೆ ತಪ್ಪುತ್ತರ ಮಾತ್ರ ಕೊಡಬೇಕು. ಪ್ರಶ್ನೆ ಬೇಸಿಕ್ಲಿ ಏನು ಅಂದರೆ, 10ನೇ ಕ್ಲಾಸು 10th ಸ್ಟ್ಯಾಂಡರ್ಡ್ ಫೇಲ್ ಆಗಿರೋರಿಗೆ ನಮ್ಮ ಕರ್ನಾಟಕದಲ್ಲಿ ಏನೇನು ಕೆಲಸ ಸಿಗ್ಬೋದು, ಏನೇನು ಜಾಬ್ ಆಪರ್ಚುನಿಟಿ ಸಿಗ್ಬೋದು? ತಪ್ಪುತ್ತರ ಮಾತ್ರ ಕಮೆಂಟ್ಸಲ್ಲಿ ಬರಲಿ. ವಯಸ್ಸಿಗೆ ತಕ್ಕಂಗೆ ರೀಲ್ಸ್ ಮಾಡೋದು ಬಿಟ್ಟು ಶೆಡ್ಡಿಗೆ ಬಾ, ತೆಗ್ಗಿಗೆ ಬಾ, ತೆಗಿಬೇಕನ್ನ ತೊಡ.
ಏನ್ ವಿಷಯ ಕಾಲ್ ಮಾಡಿದ್ದಲ್ಲ? ಮಚ್ಚ ಸ್ವಲ್ಪ ಕೆಲ್ಸ ಐತೆ, ಬಾರ ನನ್ ಜೊತೆ ಹೋಗ್ ಬರೋಣ. ಇವಾಗ್ಲಾ? ಇವಾಗ್ಲೇ ಹೋಗ್ಬೇಕು. ನನ್ಗೆ ಬೇರೆ ಕೆಲ್ಸ ಐತೆ. ಸರಿ, ತಿನ್ನಕ್ಕೆ ಏನಾದ್ರು ಕೊಡ್ಸ್ತೀನಿ ಬಾ. ಈಸ್ಕೊಡ್ಬೇಕು? ನಾವು ಬಾರೋ ಕೊಡ್ಸ್ತೀನಿ. ಮತ್ತೆ ಬಾ ಹೋಗೋಣ. ಮತ್ತೆ ಮುರುಡೇಶ್ವರ ಹೆಂಗಂತ್ಯ? ಇವಾಗ ಹೋಗ್ಬೋದು, ಕ್ಲೈಮೇಟ್ ಚೆನ್ನಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಅದೇ ಬೀಚ್ ಎಲ್ಲಾನು ಇರುತ್ತೆ, ಸೀ ಫುಡ್ ಎಲ್ಲ ಚೆನ್ನಾಗಿ ಸಿಗುತ್ತಲ್ಲ. ಫಿಶ್ ನಮ್ ಫ್ರೆಂಡ್ ಹೋಗಿದ್ದ, ಅವ್ನು ಹೇಳ್ತಿದ್ದ. ಹೌದಾ? ಹೌದು, ಸೀ ಫುಡ್ ಎಲ್ಲ ಚೆನ್ನಾಗಿ ಸಿಗುತ್ತಾ ಬೀಚ್ ಹತ್ರ? ಹೌದು, ನಾವು ಗೋವಾನು ಹೋಗ್ಬೋದಲ್ಲ? ಹೌದು, ನನ್ ಫ್ರೆಂಡ್ ಸ್ಟೋರಿ ನೋಡಿದೆ, ಚೆನ್ನಾಗಿದೆ ಇವಾಗ ಕ್ಲೈಮೇಟ್. ಅಲ್ಲೂ ಸಿಗುತ್ತಲ್ಲ, ಗೋವಲ್ಲೂ ನಾನ್ ವೆಜ್ ಎಲ್ಲ ಚೆನ್ನಾಗಿ ಸಿಗುತ್ತಲ್ಲ? ಸಿಗುತ್ತೆ, ಬಟ್ ರೇಟ್ ಜಾಸ್ತಿ. ಅದೇ ರೇಟ್ ಸ್ವಲ್ಪ ಜಾಸ್ತಿ. ಮಚ್ಚ ಇಲ್ಲ ಊಟಿಗೆ ಹೋಗ್ಬಿಡೋಣ, ಬೆಸ್ಟ್, ಹತ್ರ ಬೇರೆ ಇದೆ. ಹೌದು, ಬೆಸ್ಟ್ ಅದೇ ಅನ್ಸುತ್ತೆ. ನಮ್ ಟ್ರಾವೆಲಿಂಗ್ ಟೈಮು ಸೇವ್ ಆಗುತ್ತೆ. ಅಲ್ಲಿ ಊಟಿಯಲ್ಲಿ ಚೆನ್ನಾಗಿರುತ್ತಾ ನಾನ್ ವೆಜ್? ಅಯ್ಯ, ನಿನ್ನ ಟ್ರಿಪ್ ಪ್ಲೇಸ್ ಡಿಸೈಡ್ ಮಾಡು ಅಂದ್ರೆ ಅವಾಗಿಂದ ಊಟ 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 ಅಲ್ವಾ? ಒಳ್ಳೆ ಕತೆ. ಇಲ್ಲ, ಊಟನು ಇಂಪಾರ್ಟೆಂಟ್ ಅಲ್ಲ, ಅದೇ ಹೇಳ್ದೆ. ಮತ್ತೆ ಇನ್ನ ಪ್ಲೇಸ್ ಡಿಸೈಡ್ ಆಗಿಲ್ಲ, ನೀನ್ ಊಟ ಊಟ ಅಂತಿದ್ದೆ ಅವಾಗಿಂದ. ಡಿಸೈಡ್ ಮಾಡಿ. ನಾವು ಮ್ಯಾಚ್ ಆಡಕ್ ಹೋಗಿದ್ವಲ್ಲ, ಸೆಕೆಂಡ್ ಲೋ 6 ಗಂಟೆ ಆಯ್ತು, ಬನ್ರಿ ಹೋಗೋಣ. ಎಲ್ಲಿಗೆ? ಲೋ ಇವತ್ತು ಶನಿವಾರ ಕಂಡ್ರು, ಆಂಜನೇಯರ ದೇವಸ್ಥಾನ ಪ್ರಸಾದ ಕೊಡ್ತಾರೆ. ಏನಿದು ಕೃಷ್ಣಣ್ಣ, ಫ್ಯಾನ್ಗಳಿಗೆ ತಣ್ಣು ಕೂತ್ಕೊಂಡು ಹೆಣ್ಮಕ್ಳಿಗೆ ಟಿಕೆಟ್ ಹಾಕೊಳದ್ ಬಿಟ್ಟು ಇಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀಯ? ಹೆಂಡತಿ ಬರ್ತೀನಿ ಎಂದು ಕಾಯ್ತಾ ಇದ್ದೆ. ನನ್ನ ಹೆಂಡತಿನ? ಯಾಕೆ? ಸ್ಟೋರಿ ಕೇಳೋಕೆ. ಯಾವ ಸ್ಟೋರಿ? ನಾನಿರುವುದೇ ನಿನಗಾಗಿ. ಆತರ ಸ್ಟೋರಿ ಎಲ್ಲ ಕೇಳ್ತೀನಿ ಅಂದಿದ್ಲ. ಒಂದ್ ಫೋಟೋ ತೆಗೆ. ಜೋಬಲ್ ಕೈ ಇಟ್ಕೋ. ಏನೋ ಕಂದಲೆ, ಏನೋ ಏನೋ ಏನೋ. ನ್ಯಾಯ ಅಂದ್ರೆ ನ್ಯಾಯ, ನಮ್ಮ ಯಜಮಾನ್ರು ನ್ಯಾಯ, ಅವ್ರ ತಾಯಣಗೂ ನಿಜ ಹೇಳ್ತೀರಿ ಅಂತ ಹೇಳಕ್ ಬಂದೆ ಯಜಮಾನ್ರೆ. ಏನಾಯ್ತಪ್ಪ? ಯಜಮಾನ್ರೆ, ನಾನು ಇವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇವಳಿಲ್ಲ ಅಂದ್ರೆ ನಾ ಬದುಕದೇ ಇಲ್ಲ ಯಜಮಾನ್ರೆ. ಹೌದಾ? ನಿನಗೆ ಅವ್ನ್ ಕಂಡ್ರೆ ಇಷ್ಟನೇನಮ್ಮ? ಯಜಮಾನ್ರೆ, ಒಂದಿನ ಟೈಮ್ ಕೊಡಿ, ನನ್ ಗಂಡನ್ ಕೇಳಿ ಹೇಳ್ತೀನಿ.